ಇವರು ನನ್ನ ರೂಮ್ಮೇಟ್ಸ್. ಇವಳ ಹೆಸರು ಕಾವ್ಯ ಅಂತ. ಹಾಯ್ ಕಾವ್ಯ. ಇವಳು ವಿದ್ಯಾ. ಹಾಯ್ ವಿದ್ಯಾ. ಅವಳು ಐರಾ. ಹಾಯ್. ಹಾಯ್ ಐರಾ. ಇವರು ನಮ್ಮ ಅತ್ತಿಗೆ, ನನ್ನ ಸಂಜೀವಣ್ಣನ ಹೆಂಡತಿ ಅಮೃತ ಅಂತ ಇವ್ರ ಹೆಸರು. ಹಾಯ್ ಎಲ್ರಿಗೂ. ಹಾಯ್. ಲಕ್ಷ್ಮಿ, ಇವರೆಲ್ಲ ನಿನ್ನ ಕ್ಲಾಸ್ಮೇಟ್ಸಾ? ಇಲ್ಲ ಅದಕ್ಕೆ ಕಾವ್ಯ ಮತ್ತೆ ವಿದ್ಯಾ ಮಾತ್ರ ನನ್ನ ಕ್ಲಾಸ್ಮೇಟ್ಸ್. ಐ ಆಮ್ ಜಸ್ಟ್ ಅ ರೂಮ್ಮೇಟ್. ಓ, ಅದಕ್ಕೆ ಅಣ್ಣನ ಹತ್ರ ಇದೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳಿ, ಅವನೇನಾದ್ರೂ ಕೇಳಿದ್ರೆ ರೂಮ್ ತುಂಬಾ ದೊಡ್ಡದಿದೆ, ಎಲ್ರಿಗೂ ಸಪ್ರೇಟ್ ಮಂಚ ಇದೆ, ಅಟ್ಯಾಚ್ ಬಾತ್ರೂಮ್ ಇದೆ ಅಂತ ಕೂಡ ಹೇಳಿ ಪ್ಲೀಸ್. ಅದಕ್ಕೆ ಸರಿ, ನೀನ್ ಬಾ. ಲಕ್ಷ್ಮಿ, ಇಲ್ಲೇ ಉಳ್ಕೋಬೇಕು ಅಂತೇನಿಲ್ಲ. ಕಾಲೇಜ್ ಹಾಸ್ಟೆಲ್ ಇದಕ್ಕಿಂತ ಬೆಟರ್ ಇದೆ. ನೀನು ಅಲ್ಲೇ ಸೇರ್ಕೋ, ಅಥವಾ ನೀನು ನಿನ್ನ ಕ್ಲಾಸ್ಮೇಟ್ಸ್ ಎಲ್ಲ ಸೇರಿ 1 BHK ತಗೊಳ್ಳಿ. ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಇಲ್ಲ ಅದಕ್ಕೆ ಇದು ಒಂದಿನದ ಪ್ರಶ್ನೆ ಅಲ್ಲ. ಓದೋ ಎಲ್ಲ ಹುಡುಗಿರು ಕಷ್ಟನೋ ಸುಖನೋ ತನ್ನ ಓದಕ್ಕೆ ತೊಂದರೆ ಆಗಬಾರ್ದು ಅಂತ ಅನ್ಕೊಂಡಿರೋರೆ. ನಮಗೆ ಇದೇ ಸಾಕು. ಅದಕ್ಕೆ ನಿಮ್ಮ ಹೆಲ್ಪ್ ತಗೊಂತಿಲ್ಲ ಅಂತ ನನಗೆ ದುರಂಕಾರ ಅನ್ಕೋಬೇಡಿ. ಅದಕ್ಕೆ ನನ್ನ ಮನಸ್ಸೊಪ್ಪಲ್ಲ. ಇದಕ್ಕೆ ಹೇಗೋ ಹೊಂದಿಸ್ಕೋತೀನಿ. ಪ್ಲೀಸ್ ಅದಕ್ಕೆ ನೀವಿದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಬನ್ನಿ ಅದಕ್ಕೆ ಹೋಗೋಣ, ಅಣ್ಣ ಒಬ್ಬನೇ ಕಾಯ್ತಿರ್ತಾನೆ. ಲಕ್ಷ್ಮಿ, ಕನ್ಸುಗಳನ್ನ ಮಣ್ಣು ಮಾಡಿ ಯಾರ್ದೋ ಮನೇಲಿ ಉಳಿಯೋದಕ್ಕಿಂತ ಎಷ್ಟೇ ಕಷ್ಟ ಆದರೂ ನನ್ನ ಇಷ್ಟದ ಜೀವನ ಬದುಕ್ತೀನಿ ಅನ್ನೋದೇ ಬೆಟರ್. ಬನ್ನಿ ಅದಕ್ಕೆ. ಅಮೃತ ಅವ್ರೆ, ರೂಮ್ ನೋಡಿದ್ರಾ? ನೋಡ್ದೆ. ಲಕ್ಕಿ ಅಲ್ಲಿರೋಕೇನು ಪ್ರಾಬ್ಲಮ್ ಇಲ್ಲ ತಾನೆ? ಅಲ್ಲಿ ಹುಡುಗಿರೆಲ್ಲ ಹೇಗೆ? ಅಣ್ಣ, ಅದು ಸಂಜೀವ್ ಅವರೇ, ಇವಳ ರೂಮ್ಮೇಟ್ಸ್ ಎಲ್ಲ ತುಂಬಾ ಒಳ್ಳೆಯವರು. ರೂಮ್ ಕೂಡ ದೊಡ್ಡದಾಗೇ ಇದೆ. ಎಲ್ಲರಿಗೂ ಸಪ್ರೇಟ್ ಕಾಟ್ಸ್. ಆಮೇಲೆ ಅಟ್ಯಾಚ್ ಬಾತ್ರೂಮ್ ಇದೆ ಅಂತ ಕೂಡ ಹೇಳಿ. ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಸಾರಿ, ನಿಮಗೆ ಹರ್ಟ್ ಮಾಡೋ ಉದ್ದೇಶ ನಂದಿರ್ಲಿಲ್ಲ. ಬಟ್ ಲಕ್ಷ್ಮಿ ವಿಷಯದಲ್ಲಿ ನೀವು ಹೀಗೆ ಮಾತಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಮೃತ ಅವ್ರೆ. ನಂಬ್ಕೊಂಡು ಬಂದಿರೋ ಊರಲ್ಲಿ ಅನಾಥೆ ಆಗಿದ್ದಾಳೆ ನನ್ನ ಲಕ್ಕಿ. ಸಂಜೀವ್ ಅವರೇ, ನಾನಾಗ್ಲಿ ಲಕ್ಷ್ಮಿ ಆಗ್ಲಿ ಇಷ್ಟಪಟ್ಟು ನಂಬ್ಕೊಂಡು ಆಯ್ಕೆ ಮಾಡಿರೋದಲ್ಲ ಈ ಬದುಕನ್ನ. ಆದ್ರೆ ಅನಿವಾರ್ಯ. ಅಟ್ಲೀಸ್ಟ್ ಲಕ್ಷ್ಮಿಗೆ ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಆಪ್ಷನ್ ಇದೆ. ಲೆಟ್ ಹರ್ ಬಿ. ಲಕ್ಕಿ ಇದನ್ನ ಇಷ್ಟಪಟ್ಟು ಆಯ್ಕೆ ಮಾಡ್ಕೊಂಡಿದ್ದಾನೆ, ಪರಿಸ್ಥಿತಿ ಒತ್ತಡಕ್ಕೆ ಆಯ್ಕೆ ಮಾಡ್ಕೊಂಡು. ಏನಾಯ್ತು ಲಕ್ಷ್ಮಿ? ಏನಿಲ್ಲ ಐರಾ, ಹೀಗೆ ಇದ್ದಿದೆ ಮನೇಲಿ ಪ್ರಾಬ್ಲಮ್ಸ್. ಮನೆ ಅಂದ್ರೆ ಪ್ರಾಬ್ಲಮ್ಸೇ ಅಲ್ವಾ? ಅದರಲ್ಲೂ ಹುಡುಗಿರ್ಗೆ ಮನೆ, ಕಾಲೇಜ್, ಆಫೀಸ್ ಭೇದ ಭಾವನೆ ಇಲ್ಲ. ಎಲ್ಲಾದ್ರಲ್ಲೂ ಪ್ರಾಬ್ಲಮ್ಸೇ. ಬಾಡಿ ತುಂಬಾ ನೋವು ಅಂತ ಒಬ್ನು ಡಾಕ್ಟರ್ ಹತ್ರ ಹೋಗಿದ್ನಂತೆ. ಆ ಕತೆ ಗೊತ್ತಾ ಐರಾ ನಿನ್ಗೆ? ಇಲ್ಲ. ಒಬ್ನು ಅನ್ನೋದನ್ನ ಒಬ್ಳು ಅಂತ ಮಾಡ್ಕೊ. ಒಬ್ಳು ಮೈಯಲ್ಲಿ ಎಲ್ಲೇ ಮುಟ್ಟಿದ್ರು ನೋವು ಅಂತಿದ್ಲಂತೆ. ಡಾಕ್ಟರ್ ಹತ್ರ ಹೋಗಿದ್ಲಂತೆ. ಅಲ್ಲಿ ಡಾಕ್ಟರ್ ಮುಟ್ಟಿದಾಗ ಅವಳಿಗೆ ನೋವು ಆಗ್ತಿರ್ಲಿಲ್ವಂತೆ. ತಾನ್ ಮುಟ್ಕೊಂಡಾಗ ಮಾತ್ರ ನೋವು ಆಗ್ತಿತ್ತಂತೆ. ಯಾಕೆ ಅಂತ ಗೊತ್ತಾ? ಯಾಕೆ? ಯಾಕೆ ಅಂದ್ರೆ ನೋವಿದ್ದು
ಅವಳ ಬೆರಳಲ್ಲೇ ಅಂತೆ. ಆಫೀಸು, ಕಾಲೇಜು, ಮನೆ ಎಲ್ಲ ಕಡೆ ಸಮಸ್ಯೆ ಇದೆಯಾ ಅನ್ನೋದಾದ್ರೆ ನಿಜವಾಗ್ಲೂ ಸಮಸ್ಯೆ ಅಲ್ಲಿದೆಯೋ ಅಥವಾ ನಮ್ಮಲ್ಲಿದೆಯೋ? ನೈಸ್ ಥಾಟ್, ಸಿಕ್ಕಾಪಟ್ಟೆ ಡೀಪ್. ಆಕ್ಚುಲಿ ನೀನು ನೋಡೋಕ್ಕಿಂತ ತುಂಬ ಸ್ಟ್ರಾಂಗ್ ಇದೆಯಾ ಲಕ್ಷ್ಮಿ. ನಾನು ನಿನ್ನಷ್ಟು ಸ್ಟ್ರಾಂಗ್ ಇಲ್ಲ. ಐ ಆಮ್ ಜಸ್ಟ್ ವೆಂಟಿಂಗ್ ಔಟ್ ಆಲ್ ಮೈ ಎಮೋಷನ್ಸ್ ವಿತ್ ದ ಸ್ಮೋಕ್. ಈ ಸಿಗರೇಟ್ ಒಂದು ಎಸ್ಕೇಪ್ ಅಷ್ಟೇ ಲಕ್ಷ್ಮಿ. ಎಲ್ರಿಗೂ ನಾನು ಸಿಗರೇಟ್ ಸೇದೋದು ನೋಡಿ ತುಂಬ ಸ್ಟ್ರಾಂಗ್ ಅನ್ನಿಸ್ತೀನಿ. ಆದರೆ ನನ್ನಷ್ಟು ವೀಕ್ ಯಾರೂ ಇಲ್ಲ. ಪ್ರೆಷರ್ ಕುಕ್ಕರ್ ಥರ ಹೋಗೇ ಬಿಡ್ತಾ ಇರ್ತೀನಿ. ಏನಾಯ್ತು? ಮನೇಲಿ ಯಾರೂ ಇಲ್ವಾ? ಸಾರಿ, ಕೇಳಬೇಕೋ ಕೇಳಬಾರ್ದೋ ಗೊತ್ತಿಲ್ಲ. ಅದರಲ್ಲೇನಿದೆ, ಕೇಳು. ಐ ಮೀನ್, ನಾನೇ ಹೇಳ್ತೀನಿ. ಐ ವಾಸ್ ಮ್ಯಾರಿಡ್ ರೈಟ್ ಆಫ್ಟರ್ ಮೈ PU. ನಾನು 18 ಇರೋವಾಗಲೇ ನಾನು ಓದಿಸೋದು ನಿಲ್ಲಿಸಿ ಮದುವೆ ಮಾಡಿದ್ರು ನನ್ನ ಅಮ್ಮನ ತಮ್ಮನಿಗೆ. ಅವರು ನನಗಿಂತ ದೊಡ್ಡವರು ಅಂದರೆ 4-5 ವರ್ಷ ಅಲ್ಲ. ಎಷ್ಟಿರ್ಬೋದಂತ ನೀನು ಗೆಸ್ ಮಾಡು. ಒಂದು 8-9 ವರ್ಷ. ಆಗ ನನಗೆ 18. ನಾನು ಮದುವೆ ಆಗೋ ಹುಡುಗ